ಸದ್ಗುರು ಸಿದ್ಧಾರೂಢಾಯ ನಮಃ. ನಾವು ನಿನ್ನೆ ದಿವಸ ನೀವೆಲ್ಲ ಯಾರೋ ಸಂತ ಶಿಸ್ನಾಳ್ ಶರೀಫ್ ಸಾಹೇಬರ ಒಂದು ಮಹಿಮೆಯನ್ನು ನೀವು ಶ್ರವಣ ಮಾಡೀವಿ. ಹಾಗೆ ಪ್ರತಿದಿನ ಸಿದ್ಧಾಶ್ರಮದೊಳಗೆ ಪ್ರವಚನ ನಡೀತಿತ್ತು. ಸದ್ಗುರು ಸಿದ್ಧಾರೂಢರ ಶಿಷ್ಯರಾದಂಥ ಜಮಖಂಡಿ ಸಂಸ್ಥಾನದ ಅಪ್ಪ ಸಾಹೇಬರು ಸದ್ಗುರುಗಳ ದರ್ಶನಕ್ಕಾಗಿ ಕುಂತಿರ್ತಾರೆ. ಅಂಥ ಟೈಮ್ದೊಳಗೆ ಒಬ್ಬ ಹೆಣ್ಮಗಳು ಸಿದ್ಧಾರೂಢರ ದರ್ಶನಕ್ಕೆ ಬರುವಾಗ ದಾರಿಯೊಳಗೆ ಕಾಲು ಜಾರಿ ಬೀಳ್ತಾಳೆ. ಆವಾಗ ಆ ಹೆಣ್ಮಗಳ ತಲೆಗೆ ಕಲ್ಲು ತಾಕಿ ಅವಳ ತಲೆಯಿಂದ ರಕ್ತ ಸುರಿಯಾಕತ್ತಿ. ಆವಾಗ ಆ ಹೆಣ್ಮಗಳು ಆ ರಕ್ತ ಒರೆಸ್ಕೊಂತ ಹಂಗೆ ಸಿದ್ಧಾರೂಢರ ದರ್ಶನಕ್ಕೆ ಬರ್ತಾಳು. ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದಾಗ ಸಿದ್ಧಾರೂಢರು ಕೇಳ್ತಾರೋ, ಏನು ತಾಯಿ, ಏನಾಗೈತೆ ನಿನಗೆ, ರಕ್ತ ಬರಾಕತ್ತಲ್ಲ ಅಂತೇಳಿ ಕೇಳಿದಾಗ ಆವಾಗ ಆ ತಾಯಿ ಹೇಳ್ತಾಳು, ಯಪ್ಪ ನಿನ್ನ ದರ್ಶನಕ್ಕೆ ಬರುವಾಗ ದಾರ್ಯಾಗ ಕಾಲು ಜಾರಿ ಬಿದ್ನಿ, ಅದಕ್ಕೆ ತಲೆಗೆ ಪೆಟ್ಟಾಗೈತಿ ಅಂತೇಳಿ ಹೇಳ್ತಾಳೆ. ಆವಾಗ ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ ತಮ್ಮ ಹಂತಕ್ಕಿದ್ದಂಥ ಭಸ್ಮ ವಿಭೂತಿಯನ್ನು ಆ ಹೆಣ್ಮಗಳಿಗೆ ಎಲ್ಲಿ ರಕ್ತ ಬರ್ತಿರ್ತೈತಲ್ಲ ಅಲ್ಲೇ ಹಚ್ತಾರೆ. ಹಚ್ಚಿದ ತಕ್ಷಣ ಆ ಗಾಯ ಎಲ್ಲ ಮಾಯಾಗಿ ರಕ್ತ ಸೋರೋದು ನಿತ್ತ. ಮೊದಲು ಹಾಕಿದ್ದು ಅಲ್ಲಿ ತಲೆ ಹಂಗಿತ್ತು ಗಾಯ ಆಗ್ದಂಗೆ ಹಂಗೆ ಹಾಕಿದೆ ಆಕತಿ. ಆವಾಗ ಆಕಿ ಭಾಳ ಸಂತೋಷ ಪಡ್ತಾಳೆ. ಇಂಥ ಒಂದು ಮಹಿಮೆಯನ್ನು ಪವಾಡವನ್ನು ಯಾರು ಈ ಜಮಖಂಡಿ ಅಪ್ಪ ಸಾಹೇಬರು ನೋಡ್ಕಾರ ಏನು ವಿಚಾರ ಮಾಡ್ತಾರೋ ಅಂತಂದ್ರೆ, ಈ ಮಠಕ್ಕೆ ಹೋಗಾಕ ಬರಾಕ ಒಂದು ಸರಳ ರಸ್ತೆ ಮಾಡಿಸ್ಬೇಕು ಅಂತೇಳಿ ತಿಳ್ಕೊಂಡು ಸಿದ್ಧಾರೂಢರನ್ನ ಕೇಳ್ತಾರೆ. ಆವಾಗ ಸಿದ್ಧಾರೂಢರು ಅವ್ರಿಗೆ ಅಪ್ಪ ಸಾಹೇಬ್ರ ನೀವು ರಸ್ತೆ ಮಾಡಿಸ್ರಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದಾಗ ಆ ಜಮಖಂಡಿ ಸಂಸ್ಥಾನದ ಅಪ್ಪ ಸಾಹೇಬ್ರು ಏನು ಮಾಡ್ತಾರೋ ಅಂದ್ರೆ 3 ತಿಂಗಳವರೆಗೂ ಮಠದೊಳಗೆ ಇದ್ಕೊಂಡು ಮಠಕ್ಕೆ ಬರೋರಿಗೆ ಹೋಗೋರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಒಂದು ಸರಳ ಮತ್ತು ವಿಸ್ತಾರವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡಿಸ್ತಾರೆ. ಮಾಡಿಸಿ ಆ ಕೆಲಸ ಮುಗಿದ ಮೇಲೆ ಸದ್ಗುರುಗಳಿಗೆ ನಮಸ್ಕಾರ ಮಾಡಿ ಅವರಿಗೆ ಕಾಣಿಕೆಗಳನ್ನು ಸಲ್ಲಿಸಿ ಅವರು ತಾವು ಜಮಖಂಡಿಗೆ ಮರಳಿ ಪ್ರಯಾಣ ಬೆಳೆಸ್ತಾರೆ. ಮುಂದೆ ಏನಾಗ್ತೈತಿ ಅಂದ್ರೆ, ಸಿದ್ಧಾರೂಢರ ಜಾತ್ರೆ ನಡೀತಿರ್ತೈತಿ. ಪ್ರತಿ ವರ್ಷ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಏನು ಮಾಡ್ತಾರೆ, ಸಪ್ತಾಹ ಕಾರ್ಯ ಹಚ್ತಿರ್ತಾರೋ. ಹಿಂಗೆ ಪ್ರತಿ ವರ್ಷ ಜಾತ್ರೆ ಮಾಡ್ಕೊತ ಬಂದಂಥ ಟೈಮ್ದೊಳಗೆ ಒಂದು ಸಲ ಏನಾಕತಿ ಅಂತಂದ್ರೆ, ಪ್ಲೇಗ್ ಅಂತಕ್ಕಂಥ ಕೆಟ್ಟ ರೋಗ ಬರ್ತೈತಿ. ಈಗ ಮೊನ್ನೆ ಈಗ 2 ವರ್ಷದ ಹಿಂದೆ ಹೆಂಗೆ ನಮಗೆ ಕರೋನಾ ಬಂದಿತ್ತಲ್ಲ, ಹಂಗೆ ಆವಾಗ ಪ್ಲೇಗ್ ಅಂತಕ್ಕಂಥ ರೋಗ ಬರ್ತೈತಿ. ಆ ರೋಗ ಬಂದಾಗ, ಆ ಬೇನೆ ಬಂದಾಗ ಏನಾಕತಿ ಅಂದ್ರೆ ಜನ ಸಾಮೂಹಿಕವಾಗಿ ಆಗಕ್ಕೆ ಚಲೋ ಆಕತಿ. ರಸ್ತೆ ತುಂಬ ಹೆಣ್ಣುಗಳು ಬೀಳಕ್ಕೆ ಚಲೋ ಆಕ್ಕವು. ಆವಾಗ ಸರ್ಕಾರ ಏನು ಮಾಡ್ತೈತಿ ಅಂತಂದ್ರೆ, ಯಾರೂ ಜನಸಮೂಹ ಕೂಡಬಾರ್ದು ಅಂತೇಳಿ ತಿಳ್ಕೊಂಡು ಕಟ್ಟಪ್ಪಣೆ ಮಾಡ್ತೈತಿ. ಅದಕ್ಕೋಸ್ಕರವಾಗಿ ಆ ಒಂದು ವರ್ಷ ಏನು ಮಾಡ್ತಾರೋ ಜಾತ್ರೆನ ತಪ್ಪಿಸ್ಬಾರ್ದು ಅಂತೇಳಿ ಸಂಕ್ಷಿಪ್ತಾಗೆ ಮಾಡ್ತಾರೆ. ಅದಕ್ಕಿಂತ ಮೊದಲೇ ವರ್ಷ ಜಾತ್ರೆ ಒಳಗೆ ಮಠಕ್ಕೆ ಬಣ್ಣ ಹಚ್ತಿದ್ರಂತ. ಬಣ್ಣ ಹಚ್ಚಿ ಒಬ್ಬ ಕಲಾಕಾರ ಆ ಗೋಡೆ ಮ್ಯಾಗ ಚಿತ್ರ ತೆಗಿಯಾಕತ್ತಿದ್ದಂತ. ಆವಾಗ ಅವ ಮಾತಾಡ್ತಿದ್ದಂತ ಅಲ್ಲಿದ್ದವ್ರು ಕೂಡ, ಮುಂದಿನ ವರ್ಷ ಜಾತ್ರೆಗೆ ನಾ ಇದಕ್ಕಿಂತ ಸುಂದರವಾಗಿರ್ತಕ್ಕಂಥ ಚಿತ್ರ ಬಿಡಿಸ್ತೇನೆ ಈ ಗೋಡೆ ಮ್ಯಾಗ ಅಂತಿದ್ದಂತ. ಆವಾಗ ಹಿಂದೆ ಸಿದ್ಧಾರೂಢರು ಬಂದು ನಿಂತಿದ್ರಂತ. ಆವಾಗ ಅವ್ರು ಅಂದ್ರಂತ, ಅಲ್ಪ ತಮ್ಮ, ನೀನು ಅತಿ ಸುಂದರವಾದ ಚಿತ್ರ ಬಿಡಿಸ್ತೇನಂತ ನೀ ಅನ್ನಕತ್ತಿ, ನಿನ್ನ ಚಿತ್ರ ತೊಗೊಂಡು ಏನು ಮಾಡ್ತೀವೋ, ಮುಂದಿನ ವರ್ಷ ಜಾತ್ರೆ ಟೈಮ್ದಾಗ ಪರಮಾತ್ಮನ ಅತಿ ವಿಚಿತ್ರವಾಗಿರ್ತಕ್ಕಂಥ ಒಂದು ಚಿತ್ರ ಬಿಡಿಸೋಕೆ ತಯಾರಾಗ್ಯಾನಪ್ಪ. ಅವನ ಚಿತ್ರದ ಮುಂದೆ ನಿಂದು ಚಿತ್ರ ಎಲ್ಲಿ ನಡಿಬೇಕು ಅಂತೇಳಿ ಅಂದ್ರಂತ. ಆವಾಗ ಆ ಚಿತ್ರ ಬರೆಯುವಂಥವ್ರು, ಬಣ್ಣ ಹಚ್ಚೋವಂಥವ್ರು ಕೇಳಿರಂತ, ಅಲ್ರಿಪ್ಪ ಪರಮಾತ್ಮ ಅಂದ ಈ ಭೂಮಿ ಮ್ಯಾಗ ಎಂಥ ಚಿತ್ರ ಬಿಡಿಸ್ತಾನೋ ಅಂತೇಳಿ ಅಂತಂದ್ರೆ, ಇಲ್ಲಪ್ಪ ಮುಂದಿನ ವರ್ಷ ಒಂದು ಕೆಟ್ಟ ರೋಗ ಬರಾಕತ್ತೈತಿ,
ಅದು ಆ ಬ್ಯಾನಿ ಬಂತಂದ್ರೆ ಈ ಭೂಮಿ ಒಳಗೆ ಜನರ ಸಾಮೂಹಿಕವಾಗಿ ಸಾವಕ್ಕವು, ಜನ ರೋಗಕ್ಕೆ ತುತ್ತಾಗಿ ಸಾಯ್ತಾರು, ದಾರಿ ತುಂಬ ರಸ್ತೆ ತುಂಬ ಬರೀ ಹೆಣನ ಬೀಳ್ತಾವು. ಅದಕ್ಕೆ ಅಂಜೆ ಜನ ಅಡವಿ ಸೇರ್ತಾರು. ಅಡವಿಯಾಗಿದ್ದ ಪ್ರಾಣಿ ಪಶುಗಳು ಏನು ಮಾಡ್ತಾವೋ ಊರು ಸೇರ್ತಾವು ಅಂತೇಳಿ ತಿಳ್ಕೊಂಡು ಆವಾಗಿನ ಅವರು ಭವಿಷ್ಯ ನುಡಿದಿದ್ರಂತ. ಹಂಗೆ ಮರನೇ ವರ್ಷ ಏನಾಕತಿ ಅಂದ್ರೆ ಆ ಪ್ಲೇಗ್ ಬ್ಯಾನ್ ಬಂದ ಜಾತ್ರೆನ ಸಂಕ್ಷಿಪ್ತವಾಗಿ ಮಾಡ್ತಾರೆ. ಮುಂದೆ ಆ ಪ್ಲೇಗ್ ಬ್ಯಾನ್ ಆದ್ಮ್ಯಾಗ ಮತ್ತೆ ಯಥಾಸ್ಥಿತಿ ಶಾಸ್ತ್ರ ಪ್ರವಚನ ನಡೆಯಕ್ಕೆ ಚಲೋ ಆಕ್ಕವು. ಆವಾಗ ಅಕ್ಕಲಕೋಟೆ ಶರಣಪ್ಪ ಅಂತಕ್ಕಂಥವ್ರೊಬ್ಬರು ಬಂದ ಸಿದ್ಧಾರೂಢರ ಮಹಿಮೆ ನೋಡಿ ಅವ್ರೇನು ಮಾಡ್ತಾರೋ ಅಂತಂದ್ರೆ ಅಲ್ಲೇ ಮಠದ ಸಮೀಪ ಒಂದು ಜಾಗ ತಗೊಂಡ ಏನು ಮಾಡ್ತಾರೋ ಒಂದು ರೇವಣಸಿದ್ದೇಶ್ವರ ಅಂತೇಳಿ ಒಂದು ಮಠವನ್ನು ಕಟ್ಟಿ ಅಲ್ಲೇ ಸಿದ್ಧಾರೂಢರ ಮೂರ್ತಿ ಸ್ಥಾಪನೆ ಮಾಡಿ ಸಿದ್ಧಾರೂಢರನ್ನ ಕರ್ಕೊಂಡೋಗಿ ಅವ್ರ ಪಾದ ಪೂಜೆ ಮಾಡಿ ಏನು ಮಾಡ್ತಾರೋ ಅಲ್ಲೇ ಪ್ರತಿ ದಿವಸ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವ ನಿಮ್ಮಿಂದೆ ಅಂತಕ್ಕಂಥ ಒಂದು ಪದ್ಯವನ್ನು ಅಲ್ಲಿ ಪ್ರತಿ ದಿವಸ ಹಾಡುವಂಗೆ, ಪ್ರತಿ ದಿವಸ ಜಪ ಮಾಡುವಂಗೆ ಅಲ್ಲೇ ವ್ಯವಸ್ಥೆಯನ್ನು ಮಾಡ್ತಾರೆ. ಹಿಂಗೆ ನಡೆದಂಥ ಟೈಮ್ದೊಳಗೆ ಏನಾಕತಿ ಅಂತಂದ್ರೆ ಈ ಸಿದ್ಧಾರೂಢರ ವೈಭವವನ್ನು ಕಂಡಂಥ ಯಾರು ಮತವಾದಿಗಳು ಏನು ಮಾಡ್ತಾರೋ ಅಂತಂದ್ರೆ ಹೆಂಗಾರು ಮಾಡಿ ಈ ಸಿದ್ಧಾರೂಢನ ನೀಗಬೇಕು ಅಂತೇಳಿ ತಿಳ್ಕೊಂಡ ವಿಚಾರ ಮಾಡ್ತಿರ್ತಾರೋ. ಆದ್ರೆ ಅವ್ರಿಗೆ ಸಮಯ ಸಾಧಿಸಿರೋದಿಲ್ಲ. ಮುಂದೆ ಏನಾಗ್ತೈತಿ ಅಂದ್ರೆ ಈ ಸಿದ್ಧಾರೂಢರಿಗೆ ಸಲ್ತಕ್ಕಂಥ ಮಾನಮನ್ನಣೆ ಪೂಜಾ ಪುನಸ್ಕಾರಗಳನ್ನು ನೋಡಿದಂಥ ಯಾರು 12 ಎತ್ತಿನ ಮಠದ ಸ್ವಾಮಿಗಳು ಅತಿ ಸಂತೋಷದಿಂದ ಏನು ಮಾಡ್ತಾರೋ ಅಂತಂದ್ರೆ ತಮ್ಮ ಮಠಕ್ಕೆ ಸಿದ್ಧಾರೂಢರನ್ನ ಪಲ್ಲಕ್ಕಿಯಿಂದ ಪಲ್ಲಕ್ಕಿ ಒಳಗೆ ಕುಂಡ್ರಿಸಿ ಮೆರವಣಿಗೆ ಮಾಡ್ಕೊತ ಏನು ಮಾಡ್ತಾರೋ ತಮ್ಮ ಮಠಕ್ಕೆ ಕರ್ಕೊಂಡೋಗಿ ಅವ್ರ ಪಾದ ಪೂಜೆ ತೀರಿಸ್ಕೊಂಡು ಅವರಿಗೆ ಕಾಣಿಕೆಗಳನ್ನು ಕೊಟ್ಟ ಮರಳಿ ಏನು ಮಾಡ್ತಾರೋ ಸಿದ್ಧಾಶ್ರಮಕ್ಕೆ ಕಳಿಸ್ಕೊಡ್ತಾರೆ. ಇದನ್ನು ಕಂಡಂಥ ಮತವಾದಿಗಳು ಏನು ಮಾಡ್ತಾರೋ ಅಂತಂದ್ರೆ ಅಲ್ಲಿ 12 ಎತ್ತಿನ ಮಠಕ್ಕೆ ಹೋಗಿ ಆ ಸ್ವಾಮಿಗಳಿಗೆ ಹೇಳ್ತಾರೆ, ಇನ್ನು ಮುಂದೆ ನೀವು ಆ ಲಿಂಗ ಇಳಿದಂಥ ಬವಿನ ಈ ಮಠಕ್ಕೆ ಕರೆಸಿ ಪಾದ ಪೂಜೆ ಮಾಡಿಕೊಂಡಿದ್ದ ಕರೆ ಆದ್ರೆ ನಿಮ್ಮದು ಮತ್ತು ಒಂದು ಸಿದ್ಧಾರೂಢಂದು ಅವಸ್ಥೆ ನೆಟ್ಟಗಾಗೋದಿಲ್ಲ, ಭಾಳ ಹುಷಾರಿರಿ ನೀವು ಅಂತೇಳಿ ತಿಳ್ಕೊಂಡು ಇನ್ನೊಮ್ಮೆ ಈ ರೀತಿ ಕೆಲಸ ನೀವು ಮಾಡಬೇಡ್ರಿ ಅಂತೇಳಿ ಆ 12 ಎತ್ತಿನ ಮಠದ ಸ್ವಾಮಿಗಳಿಗೆ ಆ ಮತಾಂಧ ಭಕ್ತರು ಏನು ಮಾಡ್ತಾರೋ ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಆವಾಗ ಇವರು ಬೆದರಿಕೆಗೆ ಅವರು ಬಗ್ಗೋದಿಲ್ಲ. ಸ್ವಾಮಿಗಳು ಏನಂತಾರೋ ಅಂತಂದ್ರೆ ನಿಮ್ಮಂಥವ್ರನ್ನ ಭಾಳ ಜನ ನೋಡೀನಿ ನಾನು, ಹೋಗ್ರಿ ಶಾನ್ಯಾರಿದ್ದೀರಿ ಅಂತೇಳಿ ಅವ್ರನ್ನ ಏನು ಮಾಡ್ತಾರೋ ಮಠದಿಂದ ಕಳಿಸ್ತಾರೆ. ಆವಾಗ ಈ ಮತಾಂಧರು ಏನು ಮಾಡ್ತಾರೋ ಅಂತಂದ್ರೆ ಒಂದು ದಿವಸ ಒಂದು ಮುದುಕಿ ಮನೆಗೆ ಹೋಗ್ತಾರೆ. ಆ ಮುದುಕಿ ಏನಪ್ಪ ಅಂತಂದ್ರೆ ದಿನಾಲೂ ಸಿದ್ಧಾರೂಢರಿಗೆ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗಿ ಸಿದ್ಧಾರೂಢರಿಗೆ ಊಟ ಮಾಡಿಸಿ ಬರ್ತಿರ್ತೈತಿ. ಅಂಥ ಮುದುಕಿ ಮನೆಗೆ ಈ ಮತಾಂಧರು ಹೋಗಿ ಏನು ಮಾಡ್ತಾರೋ ಅಂದ್ರೆ ಆ ಮುದುಕಿಗೆ 2 ಬಂಗಾರದ ಬಳಿ ಕೊಟ್ಟ, ನೀನು ಒಯ್ಯುವಂಥ ಎಡಿಯೊಳಗೆ ವಿಷ ಮಿಶ್ರಣ ಮಾಡಿ ಆ ಸಿದ್ಧಾರೂಢಗೆ ಉಣಿಸಿ ಬಂದ್ರೆ ನಿನಗಿನ್ನೂ 10 ತೊಲೆ ಸರಿಗೆ ಕೊಡ್ತೇವೆ ಅಂತೇಳಿ ತಿಳ್ಕೊಂಡು ಆ ಮಳ್ಳು ಮುದುಕಿಗೆ ಆಸೆ ಹಚ್ತಾರೋ. ಆವಾಗ ಆ ಬಂಗಾರದ ಆಸೆಗೆ ಬಿದ್ದಂಥ ಆ ಮಳ್ಳು ಮುದುಕಿ ಏನು ಮಾಡ್ತೈತಿ ಅಂದ್ರೆ ಮರುದಿವಸ ತಾ ಮಾಡಿದಂಥ ಅಡುಗೆ ಒಳಗೆ ಅನ್ನದೊಳಗೆ ಅವ್ರು ಕೊಟ್ಟಂಥ ವಿಷವನ್ನು ಬೆರೆಸಿಕೊಂಡ ಮಿಶ್ರಣ ಮಾಡಿ ತಗೊಂಡ ಆಶ್ರಮಕ್ಕೆ ಹೋಗ್ತಾಳು. ಆ ಸಿದ್ಧಾಶ್ರಮಕ್ಕೆ ಹೋಗಿ ಸಿದ್ಧಾರೂಢರಿಗೆ ಮಣಿ ಹಾಕಿ ಕುಂಡ್ರಿಸಿ ಅವ್ರಿಗೆ ಊಟಕ್ಕೆ ಕೊಡ್ತಾಳೆ. ಕೊಟ್ಟಾಗ ಆ ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ ಆ ವಿಷಮಿಶ್ರಿತವಾದಂಥ ಅನ್ನದೊಳಗೆ ಒಂದು ತುತ್ತು ತಗೊಂಡ, ಇದು ನೀಲಕಂಠಗ ಅರ್ಪಿತ ಆಗಲಿ ಪರಮಾತ್ಮಗ ಸಲ್ಲಲಿ ಅಂತ ತಿಳ್ಕೊಂಡ ಆ ಒಂದು ತುತ್ತನ್ನು ಬಾಯಿಯೊಳಗೆ ಹಾಕ್ಕೊಂಡು ನುಂಗ್ತಾರೆ. ಆವಾಗ ಅವರ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಆ ಮುದುಕಿ ಮರ್ಮ ಏನೈತಿ ಅನ್ನುವಂಥದ್ದು ತಿಳ್ಕೊಂಡು ಅವ್ರು ಏನು ಹೇಳ್ತಾರೋ ಅಂತಂದ್ರೆ, ನೀನು ಹೆತ್ತ ತಾಯಿ ಅದೀವ, ಈ ಅನ್ನ ನೀನು ನನಗೆ ನೀಡಿದಿ ಚಲೋ ಆತ, ಇದನ್ನು
ಇನ್ನು ಮ್ಯಾಗ ಯಾರಿಗೂ ಕೊಡಬೇಡ, ಇದನ್ನು ಅಗ್ದಿ ತಾಬಡ್ ತುಬುಡು ಹೋಗಿ ಭೂಮಿಯೊಳಗೆ ಹೂಳಿಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಭಕ್ತರು ಈ ನಿನ್ನ ಕೆಲಸ ಅವ್ರು ಕೇಳಿದ್ರಂದ್ರೆ, ನಿನ್ನ ಕೆಲಸ ನೀ ವಿಷ ಹಾಕಿದ್ದು ಗೊತ್ತಾತಂದ್ರೆ ಅವ್ರಿಗೆ ಅವ್ರು ಹೊಡಿತಾರೋ. ಅದಕ್ಕೆ ನೀ ಇಲ್ಲಿಂದ ಮಠದಿಂದ ಮೊದಲ ಹೊರಟು ಹೋಗು ಅಂತೇಳಿ ತಿಳ್ಕೊಂಡು ಸಿದ್ಧಾರೂಢರು ಆ ವಿಷ ಹಾಕಿದ ಮುದುಕಿಗೆ ಹೇಳ್ತಾರೆ. ಹೇಳಿದಾಗ ಆ ಸಿದ್ಧಾರೂಢರು ಮಾತು ಕೇಳಿದಂಥ ಆ ಮುದುಕಿ ಏನು ಮಾಡ್ತೈತಿ ಅಂದ್ರೆ, ಹಿಂದಕ್ಕೆ ನೋಡೋದು ಮುಂದೆ ಓಡೋದು, ಹಿಂದಕ್ಕೆ ಓಡೋದು ಮುಂದೆ ನೋಡೋದು, ಹಂಗೆ ಮಾಡ್ಕೊತ ನಾನು ಯಾರೋ ಹಿಡ್ಯಾಕೆ ಬಂದರು, ನಾನು ಯಾರೋ ಹೊಡ್ಯಾಕೆ ಬಂದರು, ನನ್ನ ಯಾರೋ ಕೊಲ್ಲಾಕೆ ಬಂದರು ಅಂತೇಳಿ ಅಲ್ಲಿಂದನ ಆಕೆಗೆ ಒದರಾಡ್ಕೊತ ಏನು ಮಾಡ್ತಾಳು, ಮನೆಗೆ ಬರ್ತಾಳೆ. ಮನೆಗೆ ಬಂದ್ಮ್ಯಾಗ ಆಕೆಗೆ ಹುಚ್ಚು ತಲೆಯಾಗ ಹೆಚ್ಚಾಗಿ ಪ್ರತಿ ದಿವಸ ಯಾರೋ ಬಂದರು, ಯಾರೋ ಹೊಡ್ಯಾಕೆ ಬಂದರು, ಯಾರೋ ಬಂದರು ಅಂತೇಳಿ ಬರೀ ಹಿಂಗೆ ಒದರ್ಕೊತ ಆಕೆ ಏನು ಮಾಡ್ತಾಳೋ ಹಾಸಿಗೆ ಹಿಡಿತಾಳೆ. ಮುಂದೆ ಆಕೆ ಹುಚ್ಚು ನಿಚ್ಚಳಾಗೋದಿಲ್ಲ. ದಿನದಿಂದ ದಿನಕ್ಕೆ ಆಕೆ ಸ್ಥಿತಿ ಕೆಡ್ಕೊತ ಹೋಗ್ತೈತಿ. ಇನ್ನು ಇತ್ತಾಗಿ ಏನಾಕೈತಿ ಅಂದ್ರೆ, ಸಿದ್ಧಾರೂಢರು ಏನು ಮಾಡ್ತಾರೋ ಅಂದ್ರೆ, ಆ ಬಾಯಿಯೊಳಗೆ ಹಾಕ್ಕೊಂಡಂಥ ತುತ್ತನ್ನು ಉಗುಳೋದಿಲ್ಲ ಅವರು. ಯಾಕೆ ಉಗುಳೋದಿಲ್ಲ ಅಂದ್ರೆ, ಇವತ್ತು ನಾ ಇದನ್ನು ಉಗುಳೀನಿ ಅಂತಂದ್ರೆ ಇದು ನನ್ನ ಭೋಗಕ್ಕೆ ಬಂದೈತಿ, ಈ ಬಂದದ್ದನ್ನು ನಾ ಇನ್ನು ಉಗುಳೀನಿ ಅಂತಂದ್ರೆ ಮುಂದೆ ಯಾವಾಗಾದರೂ ಇದು ಈ ವಿಷ ನನಗೆ ಹಠ ಮಾಡಿ ಉಣಿಸೇ ತೀರ್ತೈತಿ ಅಂತೇಳಿ ಏನು ಮಾಡ್ತಾರೋ, ಆದಂಗೆ ಆಕೈತಿ ಅಂತ ತಿಳ್ಕೊಂಡು ನಿಶ್ಚಯ ಮಾಡಿ ಆ ತುತ್ತನ್ನು ನುಂಗ್ತಾರೆ. ಆ ತುತ್ತು ನುಂಗಿದ ಮ್ಯಾಲ ಅವರ ಶರೀರದೊಳಗೆಲ್ಲ ವಿಷ ವ್ಯಾಪಿಸ್ಕೊಂಡ ಭಾಳ ತೊಂದರೆ ಕೊಡಕ್ಕೆ ಚಲೋ ಆಕೈತಿ. ಆವಾಗ ಆ ಪೀಠದ ಮ್ಯಾಗ ಕುತ್ಕೊಂಡು ಅವರು ತಮ್ಮ ಶಿಷ್ಯರನ್ನ ಕರೆದ ಹೇಳ್ತಾರೆ, ನೋಡ್ರಿಪ್ಪ ಭಕ್ತರ, ಹಿಂದೆ ಸಮುದ್ರ ಮಥನ ಮಾಡೋ ಕಾಲದಾಗ ಹೊಂಟಂಥ ಅಮೃತವನ್ನು ದೇವತೆಗಳು ಕುಡಿದ್ರು. ಸುರೆ ಅಂದ್ರೆ ಮಧುಪಾನ ಹೊಡೆತು, ಅದನ್ನು ರಾಕ್ಷಸರು ಕುಡಿದ್ರು. ಮುಂದೆ ಕಡಿಕೆ ಏನು ಹೊಂಟಲ್ಲ ಕಾಳು ಕೊಟ್ಟು ವಿಷ, ಅದನ್ನು ಯಾರೂ ಕುಡಿಯೋಕ್ಕೆ ತಯಾರಾಗಲಿಲ್ಲ. ಆವಾಗ ನಿರ್ವಾಹ ಇಲ್ಲದ ನೀಲಕಂಠ ಯಾರು ಪರಮಾತ್ಮ ಅದನ್ನು ಕುಡಿಬೇಕಾಯ್ತು. ಆದ್ರೂ ಅವ ಯಾಕೆ ಉಳ್ದ ಅಂತಂದ್ರೆ, ಆ ಪಾರ್ವತಿ ದೇವಿ ಒಂದು ಮಂಗಳಸೂತ್ರದ ಮಹಿಮೆಯಿಂದ ಉಳ್ದ. ಹಂಗೆ ಇವತ್ತು ಏನಾಗೈತಿ ಅಂತಂದ್ರೆ, ವೇದ ಪುರಾಣ ಶಾಸ್ತ್ರ ಅಂತಕ್ಕಂಥ ಈ ಸಮುದ್ರ ಮಥನದೊಳಗೆ ದ್ವೈತ ಅದ್ವೈತ ಅಂತಕ್ಕಂಥ ಎರಡು ವಸ್ತು ಹುಟ್ಟಿದಪ್ಪ. ಅದರಾಗ ಸಾತ್ವಿಕರು ಏನು ಮಾಡಿದರು, ಅದ್ವೈತ ಆರಿಸ್ಕೊಂಡ್ರು. ರಾಜಸಿ ತಾಮಸಿಗಳು ಏನು ಮಾಡಿದರು, ದ್ವೈತವನ್ನು ಸ್ವೀಕಾರ ಮಾಡಿದರು. ಅದು ಹೆಂಗಾತಪ್ಪ ಅಂತಂದ್ರೆ, ಅದ್ವೈತ ಕಾರ್ಯ ಅಂದ್ರೆ ಶುದ್ಧ ಭಕ್ತಿ ಆಕತಿ, ದ್ವೈತ ಕಾರ್ಯ ಅಂದ್ರೆ ಪರನಿಂದೆ ಮತ್ತು ಮತ್ಸರ ಅನ್ನುವಂಥದ್ದು ಆಕತಿ. ಅದಕ್ಕೆ ಇವತ್ತಿನ ಪರಿಸ್ಥಿತಿಗಳಿಗೆ ಏನಾಗೈತಪ್ಪ ಅಂತಂದ್ರೆ, ನನಗೆ ದ್ವೈತರು ಏನು ಮಾಡ್ಯಾರು ಅಂತಂದ್ರೆ, ಹೆಂಗೆ ಪರಮಾತ್ಮ ವಿಷ ಕೊಡೋದಲ್ಲ ಹಂಗೆ ಇವತ್ತು ನನಗೆ ವಿಷ ಹಾಕ್ಯಾರಪ್ಪ, ನಾ ವಿಷ ಕೊಡ್ದೇನಿ. ಆದರೂ ಏನು ನೀವು ಚಿಂತೆ ಮಾಡಬೇಡ್ರಿ, ನನ್ನ ಅದೃಷ್ಟ ಅಂತಕ್ಕಂಥ ಕಾಂತಿ ಏನದಲ್ಲ, ಆಕೆ ಒಂದು ಮಹಿಮೆಯಿಂದ ನಾನು ಉಳಿತೀನಿ. ಆದ್ರೆ 21 ದಿವಸದ ಮಟ್ಟ ನಾ ಸಮಾಧಿ ಒಳಗೆ ಇರ್ಬೇಕಾಕತಿ, ಅಲ್ಲಿ ಮಟ್ಟ ಯಾರೂ ನಾನು ಎಬ್ಬಿಸ್ಬೇಡ್ರಿ ಅಂಥೇಳಿ ಏನು ಮಾಡಿದರು, ಹೋಗಿ ಬಾಗಿಲ ಹಾಕ್ಕೊಂಡು ಮಲ್ಕೊಂಬಿಟ್ರು. ಆವಾಗ ಅಲ್ಲಿದ್ದಂಥ ಭಕ್ತರು ಏನು ಮಾಡಿದರು ಅಂತಂದ್ರೆ, ಯಾರೋ ಸ್ವಾಮಿಗಳು ವಿಷ ಹಾಕ್ಯಾರ ಅಂತೇಳಿ ಮರುಕೊಂತ ಏನು ಮಾಡಿದರು, ಅವರು ಡಾಕ್ಟ್ರನ್ನ ಕರ್ಕೊಂಬರ್ತಾರೆ. ಆ ಬಂದಂಥ ಡಾಕ್ಟ್ರ್ ಏನು ಮಾಡ್ತಾನೆ, ಆ ಸಿದ್ಧಾರೂಢನ ಪರೀಕ್ಷೆ ಮಾಡಿ, ಈ ಮಹಾತ್ಮರ ಹೊಟ್ಟೆಯೊಳಗೆ ಉಗ್ರತರವಾದಂಥ ವಿಷ ವ್ಯಾಪಿಸಿಬಿಟ್ಟೈತಿ, ಇವರು ಬದುಕುವ ಆಸೆ ಅಂತೂ ಇಲ್ಲ, ಆದರೂ ಹಂಗೆ ಬಿಡಬಾರ್ದು ಅಂತೇಳಿ ಔಷಧೋಪಚಾರ ಮಾಡೋಣ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ, ಅವ್ರು ಏನು ಮಾಡ್ತಾರೋ ಆ ಗುರುಗಳಿಗೆ ಔಷಧಿ ಕೊಡೋಕೆ ಹೋಗ್ತಾರೆ, ಗುಳಿಗೆ ಮಾತ್ರೆಗಳನ್ನು ಕೊಡ್ತಾರೆ. ಆವಾಗ ಸಿದ್ಧಾರೂಢರು ಅಂತಾರೋ, ಯಾರೂ ಹೆದರಬೇಡ್ರಿಪ್ಪ, ನಾ ಔಷಧ ಗುಳಿಗೆ ಏನೂ ತೊಗೊಳ್ಳೋದಿಲ್ಲ, ನನಗೆ ಮರಣ ಆಗೋದಿಲ್ಲ, 21 ದಿವಸ ಮಾತ್ರ ನೀವು ಬಿಡ್ದಂಗೆ ಮಠದೊಳಗೆ ಸೇವಾ ಮಾಡಿರಿ, ಭಜನೆ ಮಾಡಿರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಅಲ್ಲಿದ್ದಂಥ ಭಕ್ತರು ಕಣ್ಣೀರಿನಿಂದ ಹೊಳಿ ಹರಿಸ್ತಾರೋ. ಆವಾಗ ಬೆಂಕಿಯೊಳಗೆ ಬಿದ್ದಂಥ ಹುಳ ಹೆಂಗೆ ಸಂಕಟ ಪಡ್ತೈತಿ ಹಂಗೆ ಸಂಕಟ ಪಡ್ತಾರೆ. ಆವಾಗ ಆ ವೈದ್ಯರು ಏನು ಮಾಡ್ತಾರೋ ಅಂತಂದ್ರೆ, ಇನ್ನು ಔಷಧನ ತಗೊಳ್ಳೋದಿಲ್ಲ ಗುರುಗಳು ಅಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು
ಚಿಕಿತ್ಸೆ ಕೊಡೋದು ವ್ಯರ್ಥ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಅಲ್ಲಿಂದ ಹೊರಟ ಹೋಗ್ತಾರ. ಮುಂದೆ 21 ದಿವಸ ಅವರು ಸಮಾಧಿಸ್ಥರಾದಂಥ ಟೈಮ್ದೊಳಗೆ ಅವರ ಪರಿಸ್ಥಿತಿ ಏನಾಕೈತಿ ಅಂದ್ರೆ ದಿನದಿಂದ ದಿನಕ್ಕೆ ಗಂಟ್ಲ ಬಾವು ಬರ್ತೈತಿ, ಮೈಯೆಲ್ಲ ಬಾವು ಬರ್ತೈತಿ, ಬಾಯಿ ಒಳಗಿಂದ ತಾಸಿಗೆ ಒಂದು ಡಬರಿ ಅಷ್ಟು ಜೊಲ್ಲು ಸೋರಾಕ್ ಚಲೋ ಆಕೈತಿ. ಇಂಥ ಪರಿಸ್ಥಿತಿಯನ್ನು ನೋಡಿದಂಥ ಭಕ್ತರು ಕಣ್ಣೀರಿಡ್ತಾರೆ. ಅದನ್ನು ನೋಡಿ ಸದ್ಗುರುಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ನೀವು ಚಿಂತೆ ಮಾಡಬೇಡ್ರಿಪ್ಪ, ನನಗೇನೂ ಆಗೋದಿಲ್ಲ, ನೀವು ಶಾಂತ ಮನದಿಂದ ಮಠದೊಳಗೆ ಶಿವಪಂಚಾಕ್ಷರಿ ಮಂತ್ರದ ಭಜನೆ ಮಾಡೋದು ಒಂದೇ ಕೆಲಸ ಮಾಡಿರಿ, ನನಗೇನಾಗೋದಿಲ್ಲ ಅಂತೇಳಿ ತಿಳ್ಕೊಂಡ ಅವರು ಮತ್ತು ಸದ್ಭಕ್ತರಿಗೆ ಕೈ ಸನ್ನೆಯಿಂದ ಸಮಾಧಾನ ಮಾಡ್ತಾರೆ. ಆವಾಗ ಏನಾಕತಿ ಅಂತಂದ್ರೆ ಮುಂದೆ 21ನೇ ದಿವಸಕ್ಕೆ ಬೆಳಗ್ಗೆ ಸದ್ಗುರುಗಳ ಮೈಯಲ್ಲಿರ್ತಕ್ಕಂಥ ಎಲ್ಲ ವಿಷ ಆರಿ ಹೋಗಿರ್ತೈತಿ. ಅವರು ಹುಷಾರಾಗಿ ಸ್ವಸ್ಥವಾಗಿ ಆರೋಗ್ಯದಿಂದ 21ನೇ ದಿವಸ ಬೆಳಗಿನ ಜಾವದೊಳಗೆ ಆ ಹಾಸಿಗೆ ಮೇಗಿಂದ ಎದ್ದು ಕುಂಡಿರ್ತಾರೆ. ಎದ್ದು ಕುಂತಾಗ ಆ ಎದ್ದು ಕುಂತಂಥ ಸದ್ಗುರುಗಳನ್ನು ನೋಡಿದಂಥ ಭಕ್ತರು ಆನಂದ ತೊಂದಿತಲರಾಗಿ ಆ ಸದ್ಗುರುವಿನ ಒಂದು ಪಾದ ಪೂಜೆಯನ್ನು ಮಾಡಿ ಹರ್ಷೋದ್ಗಾರದಿಂದ ಜೈ ಜೈಕಾರ ಮಾಡ್ತಾರೋ ಅಂಥೇಳಿ ಹೇಳ್ತಾರೆ. ಅವಾಗ ಏನಾಕತಿ ಅಂದ್ರೆ ಮುಂದೆ ಸದ್ಗುರುಗಳು ಆರಾಮಾದ ಮ್ಯಾಗ ಆ ಮುದುಕಿ ಏನಿತ್ತಲ್ಲ, ಆ ಮುದುಕಿಗೆ ಹೊಚ್ಚು ಹೆಚ್ಚಾಗಿರ್ತೈತಿ. ಹೆಚ್ಚಾದಂಥ ಟೈಮ್ದೊಳಗೆ ಆ ಮುದುಕಿ ಮನೆ ಬಾಜು ಇದ್ದಂಥ ಒಬ್ಬವ ಸಿದ್ಧಾರೂಢರಂತಕ್ಕೆ ಬಂದ, ಅಪಾರ ಆ ಮುದುಕಿ ಉಳಿಯೋಂಗಿಲ್ಲ, ಆಕಿ ಹುಚ್ಚು ತಲೆಗೆ ಏರಿಬಿಟ್ಟೈತಿ, ಅದಕ್ಕೆ ನಿಮ್ಮನ್ನ ನೆನ್ಸಾಕತ್ತಾಳು, ಬಂದ ಆಕಿಗೆ ಅಟ್ಟು ದರ್ಶನ ಕೊಡ್ರಿ ಅಂದಾಗ ತಾಯಿ ಕರುಣೆ ಇದ್ದಂಥ ಸದ್ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ ಆ ಮುದುಕಿ ಮನೆಗೆ ಹೋಗ್ತಾರೋ. ಆ ಮುದುಕಿ ಮನೆಗೆ ಹೋದಾಗ ಅವಳು ಎಚ್ಚರಾಕತ್ತಿ. ಎಚ್ಚರಾದ ಕೂಡಲೇ ಏನು ಮಾಡ್ತಾಳೋ, ಬಂದ ಸಿದ್ಧಾರೂಢ ಪಾದಕ್ಕೆ ಬೀಳ್ತಾಳೋ. ಬಿದ್ದಾಗ ಆಕೆಗೆ ಸಿದ್ಧಾರೂಢರು ಏನು ಮಾಡ್ತಾರೋ, ಶಿವಪಂಚಾಕ್ಷರಿ ಮಂತ್ರ ಉಪದೇಶ ಮಾಡ್ತಾರೋ. ಆ ಉಪದೇಶ ಮಾಡಿದಂಥ ಮಂತ್ರನ ಜಪಿಸ್ಕೊಂತಾಕಿ ಸಿದ್ಧಾರೂಢರ ಪಾದದ ಮ್ಯಾಗ ಬಿದ್ದ ಅವಳು ಹಸು ನೀಗ್ತಾಳ, ಜೀವ ಬಿಡ್ತಾಳ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.